ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸಕ್ಕರೆ ನಾಡು ಅಂತ ಕರೆಸ್ಕೊಳ್ಳೋ ಮಂಡ್ಯಲ್ಲಿದ್ದೀನಿ. ನಿನ್ನೆ ಮೋದಿಯವ್ರು ಬಂದಿದ್ರಲ್ಲ, ನಿನ್ನೆ ಅಲ್ಲ ಮೊನ್ನೆ ಅಂತ ಕಾಣುತ್ತೆ. ನಾನಿವತ್ತು ಒಂದು ಕಬ್ಬಿನ ಕಾರ್ಖಾನೆಯಲ್ಲಿದ್ದೀನಿ. ಕಬ್ಬಿನ ಕಾರ್ಖಾನೆ ಅನ್ನೋದಕ್ಕಿಂತ ಬೆಲ್ಲದ ಕಾರ್ಖಾನೆ ಅಂತ ಹೇಳಬೇಕು. ಬೆಲ್ಲ ನಾವು ಏನಕ್ಕೆ ಯೂಸ್ ಮಾಡಲ್ಲ ಹೇಳಿ? ಯಾವುದೇ ಹಬ್ಬ ಹರಿದಿನ ಬಂದರೆ ಒಬ್ಬಟ್ಟು ಮಾಡಬೇಕಂದ್ರೆ, ಸಿಹಿ ತಿಂಡಿ ಮಾಡಬೇಕಂದ್ರೆ ಬೆಲ್ಲ ಇರಲೇಬೇಕಲ್ವಾ? ಆ ಬೆಲ್ಲ ಹ್ಯಾಕ್ ತಯಾರಿಸ್ತಾರೆ ಅಂತ ಒಂದು ಸಣ್ಣದೊಂದು ವೀಡಿಯೋ ಮಾಡೋಣ ಅಂತ ಬನ್ನಿ ನೋಡೋಣ. ಬೆಲ್ಲ ಶುಗರ್ ಕೇನು ಕಬ್ಬು ಹ್ಯಾಕ್ ಬರುತ್ತೆ, ಅದನ್ನು ಹ್ಯಾಕ್ ಕ್ರಷ್ ಮಾಡ್ತಾರೆ, ಹಾಗೂ ಒಂದು ಬೆಲ್ಲದ ಅಚ್ಚನ್ನ ಹ್ಯಾಕ್ ತಯಾರಿಸ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಫುಲ್ ವೀಡಿಯೋ ನೋಡಿ. ಹಾಗೆ ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಇದೇ ಥರ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಇದು ದೇವಸ್ಥಾನ ಹಿಸ್ಟ್ರಿ ವಿಡಿಯೋಗಳು, ಅದು ಕರ್ನಾಟಕದಲ್ಲಿರಲಿ ಅಥವಾ ಭಾರತದಲ್ಲೇ ಇರಲಿ, ಅದೊಂದು ಸಣ್ಣ ಪ್ರಯತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಕಬ್ಬನ್ನು ಕ್ರಷ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸರ್, ನಿಮ್ಮ ಹೆಸರು, ನಿಮ್ಮ ಪರಿಚಯ ಹೇಳ್ಕೊಡಿ, ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ವಿಜಿತ್ ಅಂತ. ಕಾರ್ಖಾನೆ ನಡೆಸ್ತಾ ಇರೋದು ಇವರೇ. ಇದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಅಂತ. ಸೊ ಸರ್, ಮೊದಲನೇ ಸ್ಟೆಪ್ ಬಂದು ಕ್ರಷ್ ಮಾಡೋದಲ್ಲ? ಸೊ ನಾವು ಮಾಮೂಲಿ ಕಬ್ಬಿನ ಜ್ಯೂಸ್ ಕುಡಿತೀವಲ್ಲ, ಅದೇ ರೀತಿ ಕ್ರಷ್ ಮಾಡಿ ರಸ ತೆಗಿತಾರೆ. ಸೊ ರಸ ತೆಗೆದು ಇದ್ರದ್ದೆಲ್ಲ ಅಲ್ಲೋ ರಸನ ಇದು ಫಿಲ್ಟರ್ ಮಾಡೋದು. ಓಕೆ, ರಸ ಇಲ್ಲಿಂದ ಹೋಗಿ ಫಿಲ್ಟರ್ ಆಗುತ್ತೆ. ಇಲ್ಲಿ ಬಂದು ಕುದಿಸ್ತೀರಲ್ಲ, ನೆಕ್ಸ್ಟ್ ಇದು ಫಿಲ್ಟರ್ ಮಾಡ್ತಾ ಇರೋದು. ಇದು ಫಿಲ್ಟರ್ ಆಗೈತೆ. ಈಗ ಇದು ಇಲ್ಲ ಐತಲ್ಲ, ಈಗ ಇದು ತೆಗೆದು ಇಲ್ಲ ಆಗ್ತದೆ. ಓಕೆ, ಇದು ಫಿಲ್ಟರ್ ಆಗ್ತಾ ಇರೋದು. ಇಲ್ಲ, ಇದು ಈಗ ಬರ್ತಾ ಇರೋದು ಜ್ಯೂಸ್ ಅದು. ಇಲ್ಲಿಗೆ ಫಿಲ್ಟರ್ ಮಾಡೋಕೆ ಆಗ್ತೀವಿ. ನೆಕ್ಸ್ಟ್ ಫಿಲ್ಟರ್ ಮಾಡ್ತೀರಾ? ಅದಕ್ಕೆ ಬಂದ್ಮೇಲೆ ಓಕೆ, ರೆಡಿ ಆದ್ಮೇಲೆ ಬೆಲ್ಲ ಅದು ಅಲ್ಲಿ ಹೋಗುತ್ತೆ, ಅದು ಇಲ್ಲಿ ಫಿಲ್ಟರ್ ಮಾಡ್ತೀವಿ. ಓಕೆ, ಇದು ಒಳಗಡೆಯಿಂದ ಪೈಪ್ ಇದೆಯಾ? ಅಲ್ಲ, ಇಲ್ಲಿ ಈಗ ಹೋಗ್ತೇವೆ ಕೈ ನಿಮಗೆ ಪೈಪಲ್ಲಿ, ಅಲ್ಲಿಗೆ ಬೇಕಲ್ಲ ಐತೆ. ಓಕೆ, ಸೊ ಅಲ್ಲಿ ಎಷ್ಟೊತ್ತು ಕುದಿಸ್ತೀರಾ? ಅಲ್ಲಿ 1 ಅವರ್ ಕುದಿಯುತ್ತೆ. ಸೊ ಹೋಲ್ ಪ್ರಾಸೆಸ್ ಎಷ್ಟೊತ್ತಾಗುತ್ತೆ? ಕ್ರಷ್ ಮಾಡೋದ್ರಿಂದ ಹಿಡಿದು 2 ಅವರ್ ಬೇಕು. 2 ಅವರ್ ಬೇಕಾಗುತ್ತೆ. ಓ, ಆ ಥರ ಹೆಚ್ಚುಗಳಾಗುತ್ತೆ. ಹೆಚ್ಚು ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಇದೇನು ಹೇಳಿ ಇದು? ಅದೇ ಇದು ರಿಚ್ಚು, ಅದು ರಿಚ್ ಗೊತ್ತೈತೆ, ಹಸಿ ರಿಚ್ಚು. ಅದು ಡ್ರೈ ಮಾಡೋ ಮಸಾಲೆ. ಓಕೆ, ಅದನ್ನು ಡ್ರೈ ಮಾಡಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಡ್ರೈಗೆ, ಇದು ಮಳೆಗಾಲ ಬಂದರೆ ಪ್ರಾಬ್ಲಮ್ ಆಗುತ್ತಲ್ಲ, ಫೀಲ್ಡಲ್ಲೆಲ್ಲ ಜಾವ ಹೋದರೆ ರಿಚ್ಚು ಬರೋಲ್ಲ. ಓಕೆ, ಇದು ಆದರೆ ಮಳೆ ಹೋದರೂ ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಮತ್ತೆ ವಾಪಸ್ ಕಬ್ಬಿನ ಗದ್ದೆಗೆ ಹಾಕ್ತಾರೆ. ಅದು ಬಂದು ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ? ಇದಕ್ಕೆ ಬೇಕಿದು. ಓ, ಇದಕ್ಕೆ ಬೇಕು. ಅಲ್ಲಿ ರಿಚ್ಚು ರಸ ಅಲ್ಬತ್ತೈತೆ, ಆ ರಿಚ್ಚು ಒಳಗೆ ಡ್ರೈ ಆಗಿ ಬರ್ತೈತೆ. ಓಕೆ, ಇದು ನೋಡಿ ಇಲ್ಲಿ ಈ ಹೊಗೆ ಆಯ್ತಲ್ಲ. ಪ್ರೀತಿ ನೋಡಿ ವೀಕ್ಷಕರೇ, ಈ ರೀತಿ ಇದೆ. ಬನ್ನಿ, ಹೆಚ್ಚು ಏನು ಮಾಡ್ತಾರೆ ನೋಡೋಣ. ಹೆಚ್ಚು ಹೋಗ್ತಾ ಇರುವಂತ ಹೊಗೆ ಸ್ಟಾಪ್ ಮಾಡಿದ್ದೀವಿ. ಓಕೆ, ಇಲ್ಲಿ ಸದ್ಯ ಹೋಗ್ತಿಲ್ಲ. ಏನೋ ಅಲ್ಲಿ ಬೇಡ ಅಂದರೆ ಇಲ್ಲಿ ಓಪನ್ ಮಾಡ್ತೀವಿ, ಇಲ್ಲಿ ಹೋಗುತ್ತೆ. ಇಲ್ಲಿ ಬಂದು ಅಲ್ಲಿ ಫ್ಯಾನ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದು ಚೇಂಬರ್ ಐತೆ ಇಲ್ಲಿ. ಚೇಂಬರ್. ಓಕೆ, ಇಲ್ಲಿ ಚೇಂಬರ್ ಐತೆ. ಆ ಹೊಗೆನ ಇಲ್ಲಿ ಇದು ಸ್ಟೋರೇಜ್ ಮಾಡ್ಕೊಂಡು ಫ್ಯಾನು. ಓಕೆ, ಓಕೆ, ಹೊಗೆನ ಫ್ಯಾನು ಹೊರಗೆ ಬಿಡ್ತಾ ಇದೆ. ಅದು ಡ್ರಮ್ ಒಳಗೆ ಕಳಿಸಿದೆ. ಡ್ರಮ್ ಒಳಗೆ ಹೊಗೆ ಕಳಿಸುತ್ತೆ. ಈ ಕಾವು ಮತ್ತು ಅದು ಹಸಿರು ಆಯ್ತು. ಹಸಿರು ಬರ್ತೈತಲ್ಲ. ಹಸಿರಿರೋದು ಅದು ಹಸಿರು ಹೆಚ್ಚು ಬರ್ತೈತೆ. ಹೌದು, ವೇಸ್ಟೇಜು. ವೇಸ್ಟೇಜು. ಅದೇ ಇಲ್ಲಿಗೆ ಡ್ರೈ ಮಾಡಿ ಅದು ತಿರ್ಗಿ ಯೂಸ್ ಆಯ್ತು. ಓಕೆ, ತಿರ್ಗಿ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಡ್ರೈ ಆಗಿರೋದು ಅದನ್ನು? ಅದೇ ಇದು ಆವಿ ಆಗಬೇಕಲ್ಲ ಇದು. ಓ, ಜ್ಯೂಸ್ ಆವಿ ಮಾಡೋದಕ್ಕೆ. ಓ, ಹೆಂಗೆ ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಸೌದೆ ಯಾವುದು ಯೂಸ್ ಮಾಡಿದೆ, ಇದನ್ನು ಕಾಯಿಸೋದಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ. ಇದನ್ನೇ ಯೂಸ್ ಮಾಡ್ತೀರಾ? ಓಕೆ, ಆವಿ ಆಗಬೇಕಲ್ಲ ಇದು. ನೀರಂಶ ಇಲ್ಲ, ಸಕ್ಕರೆ ಅಂಶ ಮಾತ್ರ. ಇದಿದೆ, ಕರೆಕ್ಟು. ಸೊ ಏನು, ಇಲ್ಲಿ ಹೋಗ್ತಾ ಇದೆ. ಅದು ಮಿಷಿನ್ ಇದೆ.
ಸೊ ಅಲ್ಲಿ ರಸ ತೆಗೆದು ರಸ ಇಲ್ಲಿ ಬರುತ್ತೆ, ಈ ಕಡೆಯಿಂದ ರಸ ಬರುತ್ತೆ, ಆ ವೇಸ್ಟೇಜ್ ಎಲ್ಲ ಇಲ್ಲಿ ಬಂದು ಇದನ್ನ ಒಣಗಿಸಿ ವಾಪಸ್ ಇದನ್ನ ಹಾವಿ ಆಗೋದು, ನೀರಂಶ ಹೋಗೋದಕ್ಕೆ ಕಾಯಿಸೋದಕ್ಕೆ ಕಬ್ಬಿಂದು ಇದನ್ನೇ ಯೂಸ್ ಮಾಡ್ತಾರೆ, ಒಣಗಿರೋ ಜುಲ್ನ. ಓಕೆ, ಆ ಹಾವಿನಲ್ಲಿ ಒಣಗಿಸ್ಬಿಡ್ತೀರಾ ಹಸಿ ಇರೋದನ್ನೆಲ್ಲ, ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಒಣಗೋಗಿರುತ್ತೆ ಈ ರೀತಿ. ಹಾಂ, ಇದೇ ಹೊಗೆನ ತೆಗೆದು ಡ್ರೈ ಮಾಡ್ಕೊಳುತ್ತೆ. ಒಳ್ಳೆ ಟೆಕ್ನಾಲಜಿ. ಸೊ ಇದು 1 ಅವರ್ ಕುದಿಬೇಕು. ಒಂದು ಅರ್ಧ 1 ಅವರ್ ರೆಡಿ ಆಯ್ತೀವಿ. ಹಾಂ, ಇದು ಕುದಿದ ಮೇಲೆ ಇಲ್ಲಿಂದ ಎತ್ಕೋತೀರಾ? ಓಪನ್ ಮಾಡ್ತೀವಿ. ಓಕೆ, ಓಪನ್ ಮಾಡ್ತೀವಿ. ಓಕೆ. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಬೆಲ್ಲದ್ದು. ಇಲ್ಲಿ ಬರುತ್ತೆ. ಸ್ವಲ್ಪ ಗಟ್ಟಿ ಮಾಡಿಸಿ, ಗಟ್ಟಿ ಮಾಡಿ ಇಲ್ಲಿ ಹಾಕ್ಬಿಟ್ಟು ಓಕೆ. ಕರೆಕ್ಟ್ ಬೆಲ್ಲ ಆಗಿದೆ ಇಲ್ಲಿ. ಇದನ್ನು ಕಟ್ ಮಾಡೋಕ್ಕೆ ಯಾವ್ದ್ರಲ್ಲಿ ಮಾಡ್ತೀರಾ? ಇದರಲ್ಲಿ ಇದೆಯಲ್ಲ, ಇದರಲ್ಲಿ ಒಂದು ಅರ್ಧ ಗಂಟೆ ಎಲ್ಲ ರೆಡಿ ಆಗುತ್ತೆ. ಅರ್ಧ ಗಂಟೆಲಿ ಎಲ್ಲ ರೆಡಿ ಆಗುತ್ತೆ. ಈಗ ಬರುತ್ತಲ್ಲ ಇದು ಅರ್ಧ ಗಂಟೆ. ಓಕೆ, ಹಂಗೆ ನೋಡೋಣ, ಅರ್ಧ ಗಂಟೆ ಅದು ರೆಡಿ ಆಗಿರಲಿ. ಓಕೆ ನೋಡಿ, ಇದು ರೆಡಿ ಆಗಿರೋ ಬೆಲ್ಲ ಬಿಸಿ ಇದೆ ಇನ್ನೂ. ಬಿಸಿ ಇದೆ. ಈಗ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾರೆ ಸರ್, ಬಾಯಿ ಹಾಕ್ಬಿಡೋಣ ಅನ್ನಿಸ್ತಾರೆ. ಇಲ್ಲ ನೀರು ಬರ್ತಾರೆ. ಸೊ ಇದೊಂದು ಪ್ರಾಸೆಸ್ ನೋಡಬೇಕು. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇದು ಸ್ಟಾರ್ಟ್ ಆಗುತ್ತಲ್ಲ. ಓಕೆ, ಕೊಟ್ರಿ ತುಂಬ. ಸೊ ಈ ಟೋಟಲ್ ಸೆಟಪ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀರಾ ಇನ್ವೆಸ್ಟ್ಮೆಂಟು? ಸರ್ 30ರಿಂದ 35 ಲಕ್ಷ ಆಗುತ್ತೆ. 30ರಿಂದ 35 ಲಕ್ಷ. ವಾ, 35ರಿಂದ 35. ಜೊತೆಗೆ ಕಬ್ಬು ನೀವು ಪ್ರತಿ ಸಲ ತರಿಸ್ಕೋಬೇಕು? ಇಲ್ಲ, ನಮ್ಮದೇ ಒಂದು ಕಟಿಂಗ್ ಲೇಬರ್ ಮಡಿಕೋಬೇಕು. ಒಂದು 30 ಜನ ಕಟಿಂಗ್ ಲೇಬರ್ ಐತೆ. ಒಂದು 2 ಟ್ರಾಕ್ಟರ್ ಐತೆ ಟ್ರಾನ್ಸ್ಫರ್ಗೆ. ಆಮೇಲೆ ಈಗ ಇವರು ಯು ಪಿ ಅವರು ಲೇಬರ್ ಅವರು, ಇವರೊಂದು 8 ಜನ ಲೇಬರ್ ಅವರೇ. ಕಬ್ಬು ನೀವೇ ಬೆಳಿತೀರಾ? ಇಲ್ಲ, ನಮ್ದು ಸ್ವಲ್ಪ ಐತೆ. ನಮ್ದು ಆದ್ಮೇಲೆ ಬೇರೆಯವ್ರದ್ದು, ಇಲ್ಲ ರೈತರದ್ದು ತಗೋತೀರಾ? ಅದು ಎಷ್ಟು, ಒಂದು ಲೋಡ್ಗೆ ಇಷ್ಟು ಅಂತ ಕೊಡಬೇಕಾ? ಅವ್ರಿಗೆ 1 ಟನ್ಗೆ ಇಷ್ಟೊಂದು ಕೊಟ್ಬಿಟ್ರೆ ನಮ್ಮದೇ ಟ್ರಾನ್ಸ್ಫರ್ ಕಟಿಂಗ್ ಎಲ್ಲ ನಮ್ಮದು. 1 ಟನ್ಗೆ ಇಷ್ಟು ಅಂತ. ಈಗ ಅವರೇಜ್ ಈಗ ಸೀಸನ್ ಎಲ್ಲ ಮುಗೀತು. ಈಗ ಒಂದು 2200 ರೂಪಾಯಿ ಐತೆ. ಸೀಸನ್ ಅಲ್ಲಿ 1800 ರೂಪಾಯಿ ಸಿಗುತ್ತೆ ನಮಗೆ. ಒಂದು ಲೋಡು 1800 ರೂಪಾಯಿ? ಇಲ್ಲ, 1 ಟನ್ಗೆ. 1 ಟನ್ಗೆ ನಮ್ದೇ ಎಲ್ಲ ಕಡ್ಕೊಳ್ಳೋದು ನಮ್ಮದೇ, ಟ್ರಾನ್ಸ್ಫರ್ ಎಲ್ಲ ನಮ್ಮದೇ. ಎಲ್ಲ ಕೆಲಸ ನಿಂದೆ, ಟ್ರಾನ್ಸ್ಫರ್ ಮಾಡೋದು, ಟ್ರಾನ್ಸ್ಪೋರ್ಟೇಷನ್. 1800 ರೂಪಾಯಿ ಕೊಡೋದು. ಅವ್ರಿಗೆ ಬೆಳೆದಿದ್ದಕ್ಕೆ 1800 ರೂಪಾಯಿ. ಸೀಸನಲ್ಲಿ ಜೂನ್ ಟೈಮಲ್ಲಿ ಈಗ ಒಂದು ಸೀಸನ್ ಆಯ್ತು. ಈಗ 2200 ರೂಪಾಯಿ ಆಯ್ತು. ಸೊ ಸೀಸನ್ ಇಲ್ದಿರೋ ಕಾರಣ, ಯಾಕಂದ್ರೆ ಮಳೆಗೆಲ್ಲ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ ಇದೆ. 2200 ರೂಪಾಯಿ 1 ಟನ್ಗೆ. ಒಂದು ಕಬ್ಬು ಬೆಳಿಬೇಕಂದ್ರೆ ಎಷ್ಟು ದಿನ ಆಗುತ್ತೆ? 1 ವರ್ಷ. 1 ವರ್ಷ. 1 ವರ್ಷದಲ್ಲಿ 2 ತಿಂಗಳು ಇಳುವರಿ ಬರಬೇಕು. ಓಕೆ. ಟನ್ನಿಗೆ ಅಂದರೆ ಟನ್ನಿಗೆ ಎಷ್ಟು ಕೊಡ್ತೀರಾ ಅಂದರೆ? ಟನ್ನಿಗೆ 1800 ರೂಪಾಯಿ ಸೀಸನಲ್ಲಿ. ಅಂದರೆ ಕೆ ಜಿ ಲೆಕ್ಕನಾ? ಕೆಜಿಗೆ 18 ರೂಪಾಯಿ ಬೀಳುತ್ತೆ ಕಬ್ಬಿಗೆ. ಕೆಜಿಗೆ 18 ರೂಪಾಯಿ ಬೀಳುತ್ತೆ. 1800 ರೂಪಾಯಿ. ಒಬ್ಬ ರೈತ ಎಷ್ಟು ಟನ್ ದುಡಿತಾನೆ? ಒಂದು ಎಕರೆಯಲ್ಲಿ ನೀಟಾಗಿ ಬೆಳೆದ್ರೆ 60 ಟನ್ ಬೆಳಿಬೋದು. 60 ಟನ್ ಬೆಳಿಬೋದು. 60 ಟನ್ ಅಂದರೆ ಒಬ್ಬ ಆ್ಯಾವ್ರೇಜ್ 2000 ಇಟ್ಕೊಂಡ್ರು. ಸೊ ಅವ್ರಿಗೆ ಎಷ್ಟು ಒಂದು ಹತ್ರ 1 ಲಕ್ಷ ದುಡಿತಾರಾ? 1 ಲಕ್ಷ 20. ಬೆಳೆಯೋನು ನಮ್ಮಂತವ್ರು 40-45 ನಾವು ಬೆಳೆದು ಚೆನ್ನಾಗಿ ಬೆಳೀತಾನಲ್ಲ, ಗೊಬ್ಬರ ಕೊಡು ಹಾಕೊಂಡು ಕಿರ್ಮುಚ್ಚಾಗಲ್ಲ ಅಂತವ್ರು 50-60 ಬೆಳೀತಾರೆ. 50-60 ಟನ್ನಲ್ಲಿ ಅದು ಎಷ್ಟು ಖರ್ಚೈತೆ ಹೆಂಗೆ ಹೇಳಿ? ಖರ್ಚು ಒಂದು ಎಕರೆಗೆ 30,000 ರೂಪಾಯಿ, 35,000 ಖರ್ಚು ಬೆಳೆಯುತ್ತೆ. ನೀವು ಎಷ್ಟು ಲಾಭ ಮಾಡಿರ್ತೀರಾ? ಏನು ಒಂದು ಎಕರೆಗೆ ಒಂದು ಈಗ ಲೆಕ್ಕ ಹಾಕಲ್ಲ, ಹಂಗೆ 60 ಟನ್, 50 ಟನ್ನು, 60 ಟನ್ಗೆ 40 ಟನ್ಗೆ 70,000. ಒಂದು 60-70 ಸಾವಿರ ಐತೆ. ನಮ್ಮ ಖರ್ಚು ಒಂದು 35,000 ಮಾಡಿರ್ತೀವಿ. ನಾವು ಕಷ್ಟಪಟ್ಟಿದ್ದಕ್ಕೆ 35,000 ಸಿಗ್ತದೆ. 35,000 ಭಾಳ ಕಷ್ಟ ಇದೆ ರೈತರ ಜೀವನ ಅಲ್ಲ. ಸಿಟಿನಲ್ಲಿ ಎಲ್ಲಿಗೆ ಹೋದ್ರು ಬಾರ್ಗೇನ್ ಮಾಡಕ್ಕೆ ನೋಡ್ತಾರೆ, ಕಂಜೂಸ್ನಲ್ಲಿ ಕಮ್ಮಿ ಮಾಡ್ರಿ ಅಂತ. ಬಟ್ ಬೆಳೆದಾಗಲೇ ಗೊತ್ತಾಗೋದು ಅದು ಏನೇ ಆಗಿರಲಿ. ಸ್ವಾಮಿ, ಈಗ ನಾವು ರಾತ್ರಿ ಹೊತ್ತು ಹೋಗಿ ನೀರು ಹಾಯಿಸ್ಬೇಕು. ಮತ್ತೆ ಕರೆಂಟ್ ಬಂದಾಗ ನೋಡ್ಕೊಂಡು ಹಾಯಿಸ್ಬೇಕು. ಕಷ್ಟ ರೈತರಿಗೆ ಕಷ್ಟ ಇದೆ. ಈಗ ಬಿಸಿಲು ಹೋಗಿ ಜೈ ಬರ್ತೀವಿ, ನಾವು ಬೆವರು ಸೋರ್ತಿದ್ರೆ ಆಫೀಸರ್ಗಳಿಗೆ ಹಂಗಲ್ಲ. ಕರೆಕ್ಟ್, ಅದು ಸರಿ. AC ರೂಮಲ್ಲಿ ಕೂತ್ಬಿಟ್ಟಿರ್ತಾರೆ. ರೈತರಂದ್ರೆ ಕಷ್ಟ. ಅದಕ್ಕೆಲ್ಲ ಹೇಳೋದೇನು ದೇಶದ ಬೆನ್ನೆಲುಬು ಅಂತ. ಅಷ್ಟು ಸುಲಭ ಅಲ್ಲ ರೈತ ಆಗೋದು, ಅಷ್ಟು ಸುಲಭ ಅಲ್ಲ. ಈಗ ಸ್ವಾಮಿ ನಿಜಪ್ಪರು ರೈತ ಆಗ ಒಬ್ಬ MLA ಕೇಳೋದ್ನಂತ
ರೈತರಿಗೆ ಉಪಕಾರ ಮಾಡಬೇಕು ಅಂತ. ಹ್ಞೂ ಅವನು ನಿಜಪ್ಪನು ರೈತನೇ. ಹ್ಞೂ ಆಗ ಹೇಳಿದಂತೆ ಅವ್ನು ಮುಖ್ಯಮಂತ್ರಿ ಆಗಿದ್ದಾಗ ಹ್ಮ್. ರೈತರಿಗೆ ಹೆಲ್ಪ್ ಮಾಡೋಕೆ ಹೋದ್ರೆ ಸರ್ಕಾರ ನಡ್ಸೋಕ್ಕಾಗೋದಿಲ್ಲ. ಹ್ಞೂ 20 ಕೋಟಿ ಜೀವರಾಶಿಗೂ ಅನ್ನ ಹಾಕೊಂಡು ರೈತ ಅವನು ಕಷ್ಟಪಡ್ಬೇಕು. ಹ್ಞೂ ಓ ಅವನು ಕಷ್ಟಪಟ್ಟಿಗೆ ಎಲ್ಕ ಅನ್ನ ಆಗೋದು. ಅವನು ಸುಖ ಪಡಿಸೋಕೆ ಹೋದ್ರೆ ನಮಗೂ ನಮ್ಮೆಲ್ಲ ಸಾಯ್ಬೇಕಾಯ್ತೆ ಅಂತ ಅಂದಂತೆ ಅವತ್ತಿಗೆ. ಆ ರೀತಿ ಹೇಳಿದ್ರಂತೆ. ಅದಕ್ಕೆ ಈಗ ಯಾವ ಮುಖ್ಯಮಂತ್ರಿ ಬರಲಿ ಯಾವ ಪ್ರಧಾನಮಂತ್ರಿ ಬರಲಿ ರೈತರಿಗೆ ಉಪಕಾರ ಮಾಡೋದಿಲ್ಲ. ಅದು ಸರಿಯಲ್ಲ, ಮಾಡಬೇಕು ರೈತರಿಗೆ ಆದಷ್ಟು ಸಹಾಯ. ಈಗ ರೈತರಿಗೆ ಲೆಕ್ಕಾಚಾರ ಮಾಡ್ತೀನಿ ಅಂದರೆ ಇಂಜಿನಿಯರ್ ಮಾಡಬಾರ್ದು, ರೈತರಿಗೆ ಮಾಡಬೇಕು. ಅದು ಸರಿ, ರೈತರಿಗೆ ಮಾಡಬೇಕು. ಈಗ ಬೇಕಾದ್ರೆ ಪೇಪರ್ಗೆ ಹಾಕ್ಸಿ ನೀವು. ನಿಮ್ಮ ಹೆಸರು? ನಮ್ಮ ಹೆಸರು ಎಸ್ ಎಸ್ ಪುರಸ್ವಾಮಿ ಶಿವನಗಳ್ಳಿ ಸಣ್ಣಯ್ಯನ ಮಗ. ಎಸ್ ಎಸ್ ಪುರಸ್ವಾಮಿ ಶಿವನಗನಹಳ್ಳಿ ಶಿವನಗಹಳ್ಳಿ ಸಣ್ಣಯ್ಯನ ಮಗ. ಸಣ್ಣಯ್ಯನ ಮಗ. ಮಂಡ್ಯ ತಾಲೂಕು ಕೊಟ್ಟಟ್ಟಿ ಹೋಬಳಿ ಶಿವನಗಳ್ಳಿ ಗ್ರಾಮ. ಮಂಡ್ಯ ಜಿಲ್ಲೆ ಅಲ್ವಾ ಬರೋದು? ಜಿಲ್ಲೆನೂ ಉಂಟು, ತಾಲೂಕು ಉಂಟು. ಕರ್ನಾಟಕ ನಮ್ಮ ರಾಜ್ಯ. ಅವೆಲ್ಲ ಎಡಾಗಿದ್ದಾರೆ ಈಗ, ಎಲ್ಲ ಎಡಾಗಿದೆ. ನೀವು ಮಾತಾಡ್ತಿರೋದು ಅವೆಲ್ಲನೂ ಯಾರು ಮಾಡ್ಕೊಂಡು ಪೇಪರ್ ನ್ಯೂಸ್ ಹಾಕಿ, ಟಿವಿ ನ್ಯೂಸ್ ಹಾಕಿ ನೋಡ್ತೀನಿ. ನಿಮ್ಮ ಪೇಪರ್ ನ್ಯೂಸ್ ಎಲ್ಲ ಇಲ್ಲ, ಯೂಟ್ಯೂಬ್ ಚಾನಲ್ ಇದೆ, ಮೊಬೈಲಲ್ಲಿ ಬರ್ತದೆ. ಹಾಕಿ ಹಾಕೋಣ ಬಿಡ್ರಿ. ಓಕೆ, ಸೊ ನೀವು ಹೇಳೋ ಪ್ರಕಾರ ವೀಕ್ಷಕರೇ, ಅಲ್ಲಿ ಏನು ಇದು ಬರ್ತಾ ಇದೆ, ಇದು ಬೆಲ್ಲ, ಇದು ಕಬ್ಬು, ಅದನ್ನು ಒಣಗ್ಸೋಕ್ಕೆ ಈ ಪೈಪ್ ಯೂಸ್ ಮಾಡ್ತಾ ಇರೋದು. ರೊಚ್ಚು ಕಬ್ಬಂದು ರೊಚ್ಚು. ಏನಕ್ಕೆ ರೊಚ್ಚು ಒಣಗ್ಸೋಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅಲ್ಲಿ ಒಣಗಿ ಇಲ್ಲಿ ಬಂದು ಮತ್ತೆ ಬೆಲ್ಲ ಇದು ಮಾಡೋದಕ್ಕೆ. ಇದು ಟೆಕ್ನಾಲಜಿ ಅಂತ ಹೇಳ್ಬೋದು, ಇಂಪ್ರೂವ್ ಆಗಿರೋದು. ಮೊದಲು ಆಗೆಲ್ಲ ಏನಾಗ್ತಿತ್ತು, ಈ ಥರ ಫೀಲ್ಡ್ನಲ್ಲಿ ಹಾಕ್ಬೇಕಾಗಿತ್ತು. ಈಗ ಏನು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು, ಒಂದು 10 ಸೆಕೆಂಡ್ ತೊಗೊಳುತ್ತಾ? ಬೇಡ, 1 ನಿಮಿಷನೇ ಇಟ್ಕೊಳ್ಳಿ. 1 ನಿಮಿಷ ಎಲ್ಲಿದೆ, ಈ ಥರ ಒಣಗಿಸಿ 2 ದಿನ ಇಡಬೇಕಾಗಿತ್ತು ಒಣಗಕ್ಕೆ. ಒಂದ್ಸಲ ಮಳೆ ಬಂದರೆ ಹಾಂ, 2 ದಿನ ಸ್ಟಾಪ್ ಮಾಡೋದು ಫೀಲ್ಡ್ಗೆ. ಅವಾಗ ಗಾಣ ಸ್ಟಾಪ್ ಗಾಣ ಸ್ಟಾಪ್ ಆಗೋದು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ತಿರ್ಗಾ 2 ದಿನ ಬಿಟ್ಟು ತಿರ್ಗಾ ಮಳೆ ಬಂದರೆ ಈಗ ಮಳೆಗಾಲದಲ್ಲಿ 15 ದಿನ 1 ತಿಂಗಳ ಸ್ಟಾಪ್ ಆಗೋದು. ಟೆಕ್ನಾಲಜಿ ಬಂದು 24/7 ನಡೀತದೆ. ಭಾಳ ಒಳ್ಳೆಯದು. ಆ ರೊಚ್ಚಿದು ಬೂದಿ ಬಂದು ಇಲ್ಲಿ ಕಲೆಕ್ಟ್ ಆಗ್ತದೆ, ಇಲ್ಲಿ ಬೀಳ್ತಾ ಇದೆ. ರೊಚ್ಚು ವೇಸ್ಟೇಜು ಬೂದಿ ಅಲ್ಲಿ ಬರ್ತದೆ. ಇದು ಗದ್ದೆಗೆಲ್ಲ ಹಾಕ್ಬಿಟ್ಟು. ಸೊ ಇದೇನಿದೆ, ಈ ಬೂದಿನ ಗದ್ದೆಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತೀರಾ. ಸೊ ಯಾವುದೂ ವೇಸ್ಟ್ ಆಗಲ್ಲ ಇಲ್ಲಿ. ವೇಸ್ಟ್ ಆಗಲ್ಲ. ಕರೆಕ್ಟ್, ಭಾಳ ಒಳ್ಳೆಯದು. ಸೊ ಆ ಥರ ಅಲ್ಲಿ ಗದ್ದೆಗೆ ಹಾಕೋಬೋದು ಉಳೋದಕ್ಕೆ, ಮತ್ತೆ ಕಬ್ಬು ಬೆಳಿಬೇಕಂದ್ರೆ. ಹಾಂ, ಸ್ಟೋರೇಜ್ ಮಾಡಿ ಗದ್ದೆಗೆ ಹಾಕೋದು. ಸೊ ಯಾವುದೂ ವೇಸ್ಟ್ ಆಗಲ್ಲ, ಭಾಳ ಒಳ್ಳೆಯದು. ಯಾವುದೂ ವೇಸ್ಟ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ ಜಾಸ್ತಿ. ಅದೇ 35 ಲಕ್ಷ 40 ಲಕ್ಷ ಅಂದರೆ ಸುಮ್ಮನೆನಾ? ಕರೆಕ್ಟ್ ಸರ್. ಇಲ್ಲಿ ಕೆಲಸದವ್ರು ಇಲ್ಲೇ ಉಳ್ಕೊಂಡಿದ್ದಾರೆ, UP-ಇಂದ ಬಂದು 8 ಜನ ಇದ್ದಾರೆ ಅಲ್ಲ? 8 ಜನ ಅವರೇ ಈಗ. ಹಾಂ, ಇಲ್ಲೇ ಅವ್ರಿಗೆಲ್ಲ ರೂಮ್ ಮಾಡ್ಕೊಟ್ಟು ಹಿಂದೆಗಡೆ ಬಾತ್ರೂಮ್ ಸ್ನಾನ ಮನೆ ಎಲ್ಲ ಹಿಂದೆಗಡೆ. ಮನೆ ಎಲ್ಲ ಇಲ್ಲೇ ಇದೆ. ಸರಿ. ಇಲ್ಲಿ ಉತ್ತರ ಭಾರತದಿಂದ ಇರೋರಿಗೆ ಒಂದು ಫ್ಯಾಮಿಲಿಯಲ್ಲಿ ಏನಿರ್ತಾರೆ ಅವ್ರಿಗೆ ಖರ್ಚಿಗೆ ಅವರ ಒಂದು ಏನದು ಸಂಪಾದನೆ ಎಷ್ಟಾಗುತ್ತೆ ಅಂದರೆ 1 ಕ್ವಿಂಟಾಲ್ಗೆ 310 ರೂಪಾಯಿ ಕೊಡ್ತಾರೆ. ಗೋಧಿ ಪೌಡ್ರು, ಹಾಲು ಮತ್ತು ಅಕ್ಕಿ ನಾವು ಕೊಡಬೇಕು. ತರಕಾರಿ, ಗ್ಯಾಸ್ ಎಲ್ಲ ಅವ್ರದ್ದು. 1 ಕ್ವಿಂಟಲ್ 300 ರೂಪಾಯಿ. ಡೈಲಿ ಒಂದು 18 ಕ್ವಿಂಟಲ್ ತೆಗಿತಾರೆ. 18 ಕ್ವಿಂಟಾಲ್ ತೆಗಿತಾರೆ. ಎಷ್ಟಾಗತ್ತೆ ಅಲ್ಲಿಗೆ? 310 ಅಂತ 18 ಕ್ವಿಂಟಾಲು 5,580 ರೂಪಾಯಿ ಇದಾಗುತ್ತೆ. ದಿನಕ್ಕೆ 5,580 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇವ್ರು ಎಷ್ಟು ತಿಂಗಳು ಇರ್ತಾರೆ ಇಲ್ಲಿ ಬಂದರೆ ಒಂದ್ಸರಿ? 8 ತಿಂಗಳು 9 ತಿಂಗಳು ಇರ್ತಾರೆ. 8 ತಿಂಗಳು 9 ತಿಂಗಳು. ಓಕೆ, ಪರವಾಗಿಲ್ಲ. ಸೊ ವೀಕ್ಷಕರೇ, ಇವರು ಇಲ್ಲಿರೋರು ಕಾರ್ಖಾನೆಯವ್ರು ಹೇಳೋ ಪ್ರಕಾರ ಇದು ಈ ಅಚ್ಚ ಕಡೆ ಎಲ್ಲ ಕೇರಳ ಹೋಗುತ್ತಂತೆ. ಎಷ್ಟೋ ಜನ ನಾವು ಕೇರಳ ಐಟಮ್ ತೆಗೆಸ್ಕೊಂಡಂಗೆ.
ಇವಾಗ ಓಕೆ, ಇದು ಕುದಿಸೋದು ಅಲ್ಲಿ ಕುದೀತಾ ಇರೋದು ಇಲ್ಲಿ ಬಂತು. ಹಾಂ, 1 ಅವರ್ ರೆಡಿ ಆಗಿದೆ. 1 ಅವರ್ ರೆಡಿ ಆಗ್ತದೆ. ಎಲ್ಲ ತುಂಬಿಡೋದು. ಹ್ಞೂ, ಅದೊಂದು ಮಡ್ಡಿಗೆ ಹೋಗ್ರೆ ಮಡ್ಡಿಗೆ ಬರೋದು. ಹಾಂ. ಕಾಯಿಸಿದ ಬೆಲ್ಲನ ಇಲ್ಲಿ ಹಾಕಿ ಈ ಥರ ಹಚ್ಚೊಳಗೆ ಹಾಕ್ತಾ ಇದ್ದಾರೆ. ಬೆಲ್ದಚ್ಚು ನಾನಾ ಥರ ಐತೆ ಹಾಂ, ಹಚ್ಕೊಳ್ಳೋದು. ಹಚ್ಚ ಮಾಡಿ. ಹಾಂ, ದಪ್ಪನ ಮಾಡ್ತಾರೆ, ರೌಂಡಿಗೂ ಮಾಡ್ತಾರಲ್ಲ. एक मिनट ಓಕೆ, ರೆಡಿ ಆಗಿರೋ ಬೆಲ್ಲ ಇದು ಅಚ್ಚಿನ ತೆಗಿತಾ ಇದ್ದಾರೆ. ತಿರುಗಿಸಿ. ಹುಟ್ಟಿ ಅಚ್ಚಿನ ಬಿಡಿಸ್ತಾ ಇರೋದು. ವೀಕ್ಷಕರೇ, ಇಷ್ಟೊತ್ತರೆಗೂ ನೋಡಿದ್ರಲ್ಲ ಆಲದ ಮನೆ ಹೇಗಿತ್ತು, ಬೆಲ್ಲದ ಹಚ್ಚಿನ ಹೇಗೆ ತಯಾರಿಸ್ತಾರೆ ಅಂತ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೂ ವಿಜಿತ್ ಅವರೇ ತುಂಬ ಥ್ಯಾಂಕ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ, ಹಾಗೂ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ವೀಡಿಯೋ ಮಾಡಿದ್ದಕ್ಕೆ. ಸೊ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನೀವು ಈ ಥರ ಏನಾದ್ರು ಅಲೆ ಮನೆಗೆ ಮೊದಲು ವಿಸಿಟ್ ಮಾಡಿದರೆ ಅಥವಾ ಬೇರೆ ಥರ ಪ್ರಾಸೆಸ್ ನೀವು ನೋಡಿದರೆ ಅದು ಯಾವ ರೀತಿ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.